ಮಾಡ್ತಿರೋದು ಇವತ್ತು ಆನಿಯನ್ ಸಾಂಬಾರು. ಬೇಕಾಗಿರೋ ಸಾಮಗ್ರಿಗಳು ಆನಿಯನ್, ಟೊಮ್ಯಾಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಬೇವಿನ ಸೊಪ್ಪು, ಬೇಳೆ ಹಾಗೂ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಇದಿಷ್ಟನ್ನ ಹುರ್ಕೊತೀವಿ. ಹಾಗೆ ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಗೂ ಸಾಂಬಾರು ಪುಡಿ ಮತ್ತು ಹುಣಸೆಹಣ್ಣು. ನಾವಿಲ್ಲಿ ಕುಕ್ಕರ್ಗೆ ತೊಗರಿಬೇಳೆ, ಸ್ವಲ್ಪ ಹೆಸರುಬೇಳೆ, ಉಪ್ಪು, ಅರಿಶಿನ ಪುಡಿನ ಹಾಕಿದ್ದೀವಿ. ಇದನ್ನು 4ರಿಂದ 5 ವಿಷಲ್ ಹೊಡ್ಸ್ಕೊಂಡು ಬರೋಣ. ಈಗ ನಾವು ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಇದನ್ನಷ್ಟು ಹುರ್ಕೊಂಡು ಆಮೇಲೆ ಕಾಯಿ, ಖಾರದ ಪುಡಿ, ಸಾಂಬಾರು ಪುಡಿ ಇದೆ, ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಮಿಕ್ಸಿ ಜಾರ್ಗೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಹುರ್ಕೊಂಡಿರೋದು, ಕಾಯಿ, ಖಾರದ ಪುಡಿ, ಸಾಂಬಾರು ಪೌಡರ್ ಹಾಕಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಬಂದಾಯಿತು. ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಿಂಗೆ ಹಾಕೋಣ. ಇದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಸ್ವಲ್ಪ ಹುರಿತಿದೆ. ಈಗ ಟೊಮಾಟೊ ಹಾಕೋಣ. ಈಗ ಸ್ವಲ್ಪ ಇದಕ್ಕೆ ಉಪ್ಪು, ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಖಾರ, ಆವಾಗಲೇ ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು ಹಾಕಿತ್ತು. ಇದು ಸ್ವಲ್ಪ ಕುದಿ ಬರಬೇಕು. ಆಮೇಲೆ ಆ ಬೇಳೆನ ಹಾಕೋಣ. ಈಗ ಇದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಇದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟು ಆಮೇಲೆ ಬರೋಣ. ಇವಾಗ ಇದು ಕುದೀತಾ ಇದೆ. ರೆಡಿ ಆಯಿತು ಆನಿಯನ್ ಸಾಂಬಾರು. ಇಡ್ಲಿ ಜೊತೆ, ಅನ್ನ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಪ್ಲೀಸ್